ರುಚಿ ಮತ್ತು ಲಾಭಕ್ಕಾಗಿ ಆರೋಗ್ಯವನ್ನೇ ಬಲಿ ಕೊಡುವಂತ ದಂಧೆಗೆ ಕಡಿವಾಣ ಹಾಕಲು ಆಹಾರ ಇಲಾಖೆ ಮುಂದಾಗಿದೆ. ಈಗ ಪನ್ನೀರ್ ಪ್ರಿಯರಿಗೆ ಬಿಗ್ ಶಾಕ್ ನೀಡಿದೆ. ಹಾಗಾದ್ರೆ ಆಹಾರ ಇಲಾಖೆಯ ಈ ನಿರ್ಧಾರದ ಹಿಂದಿರುವ ಆರೋಗ್ಯದ ಬಗೆಗಿನ ಕಾಳಜಿ ಏನು ತೋರಿಸ್ತೀವಿ ನೋಡಿ. ಪನ್ನೀರ್ ಪ್ರಿಯರಿಗೆ ಶಾಕ್ ಕೊಟ್ಟ ಆಹಾರ ಇಲಾಖೆ. ಕೃತಕ ಪನ್ನೀರ್ ಬಳಕೆಗೆ 1 ವರ್ಷ ಬ್ಯಾನ್. ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವವರಿಗೆ ಆಹಾರ ಸುರಕ್ಷತೆ ಇಲಾಖೆ ಒಂದೊಂದೇ ಶಾಕ್ ಕೊಡ್ತಿದೆ. ಅಕ್ರಮ, ಕಲಬೆರಕೆ, ಕಳಪೆ ಆಹಾರದ ವಿರುದ್ಧ ಸಮರ ಸಾರಿರುವ ಇಲಾಖೆ ಅಧಿಕಾರಿಗಳ ಆಕ್ಷನ್ಗೆ ರಾಜ್ಯವೇ ಖುಷಿಯಾಗಿದೆ. ಜನರ ಹೊಟ್ಟೆ ಸೇರೋಕ್ಕೂ ಮುನ್ನವೇ ತಟ್ಟೆಗೆ ಬರೋ ವಿಷ ತಡೆಯೋದಕ್ಕೆ ಇಲಾಖೆ ತೆಗೆದುಕೊಂಡಿರೋ ಬಿಗಿ ಕ್ರಮಗಳು ಸಂಚಲನ ಮೂಡಿಸಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೇ ಆಹಾರ ಸುರಕ್ಷತಾ ಇಲಾಖೆ ಕೃತಕ ಪನ್ನೀರ್ ಹೆಸರಿನಲ್ಲಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದವರಿಗೆ ಮತ್ತೊಂದು ಬಿಗ್ ಶಾಕ್ ನೀಡಿದೆ. ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಆಹಾರ ಸಂಸ್ಥೆಗಳಲ್ಲಿ ಕೃತಕವಾಗಿ ತಯಾರಿಸುವ ಪನ್ನೀರ್ ಬಳಕೆಗೆ ಆರೋಗ್ಯ ಇಲಾಖೆ ನಿಷೇಧ ಹೇರಿದೆ. ಗುಣಮಟ್ಟದ ಮಾನದಂಡ ಉಲ್ಲಂಘಿಸಿ ತಯಾರಾಗುವ ಕೃತಕ ಪನ್ನೀರ್ಗೆ ಬ್ರೇಕ್ ಹಾಕಿ ರಾಜ್ಯದಲ್ಲಿ 1 ವರ್ಷದ ಅವಧಿಗೆ ನಿಷೇಧ ಹೇರಿ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಏನಿದು ಕೃತಕ ಪನ್ನೀರ್? ಯಾಕೆ ನಿಷೇಧ? ಸಾಮಾನ್ಯವಾಗಿ ಅಸಲಿ ಪನ್ನೀರನ್ನ ಸಂಪೂರ್ಣವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ತಯಾರಿಸಲಾಗುತ್ತೆ. ಆದರೆ ವೆಚ್ಚ ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭ ಗಳಿಸಲು ಹಲವು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳು ಹಾಲಿನ ಬದಲು ಸಸ್ಯಜನ್ಯ ಎಣ್ಣೆ, ಪಿಷ್ಟ ಹಾಗೂ ಕೆಮಿಕಲ್ಗಳನ್ನ ಬಳಸಿ ತಯಾರಿಸಿದ ಪನ್ನೀರನ್ನ ಗ್ರಾಹಕರಿಗೆ ನೀಡುತ್ತಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಕೃತಕ ಪನ್ನೀರನ್ನ ನಿಷೇಧಿಸಿದೆ. ಕೃತಕ ಪನ್ನೀರ್ ಸೇವನೆಯಿಂದ ಹೊಟ್ಟೆ ಉಬ್ಬರ, ಮಲಬದ್ಧತೆ ಮತ್ತು ಅಸಿಡಿಟಿ ಸೇರಿ ಜೀರ್ಣಕ್ರಿಯೆ ವ್ಯವಸ್ಥೆಗೆ ದೋಷವನ್ನುಂಟು ಮಾಡುತ್ತೆ. ಅನ್ಲಾಕ್ ಪನ್ನೀರ್ನಲ್ಲಿ ಬಳಸುವ ರಾಸಾಯನಿಕಗಳಿಂದ ಅಂಗಾಂಗ ಹಾನಿಯಾಗುವ ಸಾಧ್ಯತೆಗಳಿದ್ದು ಕಿಡ್ನಿ ಮತ್ತು ಲಿವರ್ ಮೇಲೆ ಅತಿಯಾದ ಒತ್ತಡ ಬೀಳುತ್ತೆ. ಇದರ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯದ ರಕ್ತನಾಳಗಳಲ್ಲಿ ತಡೆ ಉಂಟಾಗಿ ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ. ಹಾಗೆ ದೀರ್ಘಕಾಲಿಕ ರೋಗಗಳಾದ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದ ಅಪಾಯವನ್ನ ಉಂಟು ಮಾಡಲಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೃತಕ ಅನ್ಲಾಕ್ ಪನ್ನೀರ್ ಬಳಸಿ ಗ್ರಾಹಕರಿಗೆ ವಿತರಿಸುವಂತಿಲ್ಲ. ಈ ಸಂಬಂಧ ಅಧಿಕಾರಿಗಳು ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಡೈರಿಗಳ ಮೇಲೆ ವಿಶೇಷ ದಾಳಿ ನಡೆಸಲಿದ್ದು ನಿಯಮ ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.